ಹಾಲ್ದಾರ್ ಕೊಟ್ರಪ್ಪನವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ನಮ್ಮ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿಯೇ ಅತ್ಯಂತ ಪ್ರಖರವಾಗಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹಾಗೂ ಸಾಮಾಜಿಕ ಕೆಲಸಗಳಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾನ್ ಸಾಧಕರು. ಇಲ್ಲಿ ತಾವು ನೋಡಬಹುದು ಶ್ರೀಯುತ ದಿವಂಗತ ಹಾಲ್ದಾರ್ ಕೊಟ್ರಪ್ಪನವರ ಫೋಟೋವನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಹಾಲ್ದಾರ್ ಕೊಟ್ರಪ್ಪನವರು ಶ್ರೀಯುತ ಸುಗುರಪ್ಪ ಹಾಗೂ ಗೌರಮ್ಮ ದಂಪತಿಯ ಸುಪುತ್ರರಾಗಿ 1921ರಲ್ಲಿ ಜನಿಸಿದರು. ಓದಿದ್ದು 3ನೇ ತರಗತಿಯವರೆಗೆ ಆದರೂ ಕೂಡ ಹೊಸಪೇಟೆಗೆ ಮಹಾತ್ಮ ಗಾಂಧೀಜಿಯವರು ಯಾವಾಗ ಹೊಸಪೇಟೆಗೆ ಬರ್ತಾರೆ ಅವರಿಂದ ಸಾಕಷ್ಟು ಪ್ರೇರೇಪಿತರಾಗಿ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ವ್ಯಕ್ತಿಗಳು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇದೀಗ 75 ವರ್ಷಗಳ ಹಿಂದೆ ಇಡೀ ದೇಶದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಹಾಲ್ದಾರ್ ಕೊಟ್ರಪ್ಪನವರು ಆ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೊಸಪೇಟೆಯ ಮುನ್ಸಿಪಲ್ ಕಾಲೇಜಿನಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಹೋರಾಟಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ವ್ಯವಸ್ಥೆ ಅದನ್ನ ನಿರಾಕರಿಸುತ್ತೆ. ಅಂತಹ ಸಂದರ್ಭದಲ್ಲಿ ಮುನ್ಸಿಪಲ್ ಸ್ಕೂಲ್ಗೆ ಅವರು ಬೆಂಕಿಯನ್ನು ಹಚ್ಚುವ ಮುಖಾಂತರ ಸ್ವತಂತ್ರ ಹೋರಾಟಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾರೆ. ಬ್ರಿಟಿಷರಿಗೆ ಒಂದು ರೀತಿಯ ಸಿಂಹ ಸ್ವಪ್ನವಾಗಿ ಅವರು ಕಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರದ ದಿನಗಳಲ್ಲಿ ಈ ಭೂಗತ ಚಟುವಟಿಕೆಗಳಲ್ಲಿ ಬ್ರಿಟಿಷ್ ವ್ಯವಸ್ಥೆಯ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಕೆಲಸಗಳನ್ನ, ಭೂಗತ ಚಟುವಟಿಕೆಗಳನ್ನ ಮಾಡ್ತಾ ಸ್ವತಂತ್ರ ಹೋರಾಟಗಾರರಿಗೆ ಮೆಸೇಜ್ ಅನ್ನ ಕೊಡುವಂತಹ ಮೂಲಕ ಸ್ವತಂತ್ರ ಹೋರಾಟಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಹೋಗ್ತಾರೆ. ಬ್ರಿಟಿಷ್ ವ್ಯಕ್ತಿಗಳು ಇವರು ಎಲ್ಲಿದ್ದಾರೆ ಅಂತ ಹುಡುಕ್ತಾ 1942ರಲ್ಲಿ ಮುಂದಿನ ತಿಂಗಳು ಸೆಪ್ಟೆಂಬರ್ 10ನೇ ತಾರೀಕಿಗೆ 75 ವರ್ಷಗಳಾಗುತ್ತೆ. ಆವತ್ತಿನ ದಿವಸ ಇವರು ಅರೆಸ್ಟ್ ಆಗ್ತಾರೆ. ಹೊಸಪೇಟೆ ಮತ್ತು ಬಳ್ಳಾರಿ ಜೈಲುಗಳಲ್ಲಿ ಇವರನ್ನು ಸುಮಾರು 4 ತಿಂಗಳುಗಳ ಕಾಲ ಸೆರೆವಾಸವನ್ನು ಇವರು ಅನುಭವಿಸ್ತಾ ಹೋಗ್ತಾರೆ. ನಂತರ 1947ನೇ ಇಸ್ವಿಗೆ ಈ ದೇಶ ಸ್ವತಂತ್ರವನ್ನು ಹೊಂದುತ್ತೆ. ಸ್ವತಂತ್ರ ಹೊಂದಿದ ನಂತರ ನಮ್ಮದೇ ಸ್ವತಂತ್ರ ನೇತಾರರು ಈ ದೇಶವನ್ನು ಆಳ್ತಾ ಬರ್ತಾರೆ. ಸ್ವತಂತ್ರ ನಂತರ ಹಾಲ್ದಾರ್ ಕೊಟ್ರಪ್ಪನವರು ತಮ್ಮ ಸಾಮಾಜಿಕ ಜೀವನದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಹೋಗ್ತಾರೆ. ಹಗರಿಬೊಮ್ಮನಹಳ್ಳಿಯ ಸಾಕಷ್ಟು ಅಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಇವರು ಮುಂಚೂಣಿಯ ನಾಯಕ ಸ್ಥಾನವನ್ನು ವಹಿಸಿಕೊಂಡು ರೈತರ ಪರವಾಗಿ ಹೋರಾಟಗಳನ್ನ ಮಾಡ್ತಾ ಹಗರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಸುಮಾರು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾರೆ. ನಂತರ ಎಪಿಎಂಸಿಯ ಅಧ್ಯಕ್ಷರಾಗಿ ರೈತರು ಬೆಳೆದಂತಹ ಬೆಳೆಗಳಿಗೆ ಸರಿಯಾಗಿ ಬೆಲೆಯನ್ನ ಕೊಡಿಸುವಂತಹ ಮುಖಾಂತರ ವ್ಯಾಪಾರಿಗಳು ನೇರವಾಗಿ ರೈತರ ಬಳಿಯೇ ಬಂದು ತಮ್ಮ ಆಹಾರ ಧಾನ್ಯಗಳನ್ನ ಖರೀದಿ ಮಾಡುವಂತಹ ವ್ಯವಸ್ಥೆಯನ್ನ, ಮಧ್ಯವರ್ತಿಗಳನ್ನ, ಹಾವಳಿಗಳನ್ನ ತಪ್ಪಿಸುವಂತಹ ವ್ಯವಸ್ಥೆಯನ್ನ ಹಾಲ್ದಾರ್ ಕೊಟ್ರಪ್ಪನವರು ಮಾಡ್ತಾ ಎಪಿಎಂಸಿಯ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಹಕಾರಿ ಧುರೀಣರು ಅನ್ನುವಂತಹ ಹೆಸರನ್ನು ಕೂಡ ಅವರು ಮಾಡ್ತಾ ಹೋಗ್ತಾರೆ. ಯಾವುದೇ ರೈತಪರ ಹೋರಾಟಗಳಿರಲಿ, ಉಪವಾಸ ಸತ್ಯಾಗ್ರಹಗಳನ್ನು ಮಾಡತಕ್ಕಂಥದ್ದು, ಸಾಮಾಜಿಕ ಕಳಕಳಿಯ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಎಲ್ಲವನ್ನೂ ಮುಂಚೂಣಿಯ ಸ್ಥಾನದಲ್ಲಿ ಇದ್ದುಕೊಂಡು ನಂತರದ ದಿನಗಳಲ್ಲಿ ಸುದೀರ್ಘ ಕೆಲಸವನ್ನು ಅವರು ಮಾಡ್ತಾ ಬರ್ತಾರೆ. ನಂತರ ಬಸವ ಜಯಂತಿಯ ಪ್ರತಿ ವರ್ಷ ಬಸವ ಜಯಂತಿ ಯಾವಾಗ ಬರುತ್ತೋ ಬಡವರಿಗೆ, ಬಲ್ಲಿದರಿಗೆ ಅವರು ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ 25 ವರ್ಷಗಳ ನಿರಂತರ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಕೂಡ ಅವರು ಆರ್ಗನೈಸ್ ಮಾಡ್ತಾ ಬರ್ತಾರೆ. ಇಂತಹ ಧುರೀಣರನ್ನ ಇವತ್ತು ನಾವು ಸ್ವತಂತ್ರ ಶ್ರಾವಣ ಕಾರ್ಯಕ್ರಮದ ಮುಖಾಂತರ ಯುವ ಬ್ರಿಗೇಡ್ ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಮಹಾನ್ ಸಾಧಕರ ದಯೆಯಿಂದ ಇವತ್ತು ಭಾರತ ಸ್ವತಂತ್ರಗೊಂಡಿರುವಂತದ್ದು. ಇಂತಹವರನ್ನ ನೆನೆಯುವುದರ ಮುಖಾಂತರ ನಾವು ನಿಜಕ್ಕೂ ಸ್ವಾತಂತ್ರ್ಯ ಆಚರಣೆಯನ್ನ ಮಾಡ್ತಕ್ಕಂಥದ್ದು. ನಾವು ಇಂದು ಅವರ ಸಮಾಧಿಯ ಬಳಿ ತೆರಳಿ ನಮಸ್ಕಾರವನ್ನ ಮಾಡಿ ಅವರ ಸಮಾಧಿಯ ಮೃತ್ತಿಕೆ ಮಣ್ಣನ್ನು ಕೂಡ ನಾವು ಕಲೆಕ್ಟ್ ಮಾಡಿಕೊಂಡು ಇದೆ ಆಗಸ್ಟ್ 15ನೇ ತಾರೀಕು ಹೊನ್ನಾವರದಲ್ಲಿ ನಡೆಯುವಂತಹ ಸ್ವತಂತ್ರ ಶ್ರಾವಣ ಸಂಭ್ರಮದಲ್ಲಿ ಅವರ ಮಣ್ಣಿಗೆ, ಅವರ ಮೃತ್ತಿಕೆಗೆ ನಾವು ಪೂಜೆಯನ್ನ ಮಾಡುವುದರ ಮುಖಾಂತರ ನಿಜವಾದ ಅರ್ಪಣೆಯನ್ನ ಯುವ ಬ್ರಿಗೇಡ್ ಮಾಡ್ತಾ ಇದೆ. ಇಂದು ನಮ್ಮ ಜೊತೆ ಅವರ ಮಕ್ಕಳಾದಂತಹ ಶ್ರೀಯುತ ಹಾಲ್ದಾಳ್ ವಿಜಯಕುಮಾರ್ ರವರು, ಹಾಲ್ದಾಳ್ ವೀರಣ್ಣನವರು ಹಾಗೂ ಅವರ ಸೊಸೆಯಾದಂತಹ ಕವಿತಾ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ನಿಕಟವರ್ತಿಗಳು, ಆತ್ಮೀಯ ಸಂಬಂಧಿಕರಾದಂತಹ ಶ್ರೀಯುತ ರವಿ ಜಾಲಿಯವರು, ಬಾಳಣ್ಣನವರು ಕೂಡ ನಮ್ಮ ಜೊತೆಗೆ ಇದ್ದಾರೆ.
ಅವರು ಕೂಡ ಹಿರಿಯ ಸ್ವತಂತ್ರ ಹೋರಾಟಗಾರರಾದಂತಹ ಶ್ರೀಯುತ ಹಾಲ್ದಾಳ್ ಕೊಟ್ರಪ್ಪನವರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಹೇಳ್ರಿ, ನಿಮ್ ತಂದೆಯವರ ಬಗ್ಗೆ ಹೇಳ್ರಿ. ನನಗೆ ಆದರ್ಶ ವ್ಯಕ್ತಿ ಅಂದ್ರೆ ಅವರೇ. ನಾವು ಮಾನವ ವ್ಯಕ್ತಿಗಳನ್ನ ಆದರ್ಶ ಮಾಡ್ಕೊಂಡು ಹೋಗ್ತೀವಿ. ನನ್ನ ಪಾಲಿಗೆ ಅವರೇ ಆದರ್ಶ ವ್ಯಕ್ತಿ. ಅವರ ನಡೆ ನುಡಿ ರೀತಿ ನೀತಿ ಅವರು ಸಾಗಿಸಿರೋ ಹಾಗೆಯೇ ನಮ್ಗೆ ಆದರ್ಶ ದಾರಿ ಅಂದ್ಕೊಂಡಿದ್ದೀವಿ. ನಾವು ಅದೇ ದಾರಿಯಲ್ಲೇ ನಾವೆಲ್ಲ ನಡೆಯಕ್ಕೆ ಇಷ್ಟಪಡ್ತೀವಿ. ಅದೇ ಮಾರ್ಗದಲ್ಲಿ ಇದೀವಿ ಕೂಡ. ನೀವು ಹೇಳ್ರಿ. ನಾನು ಅವ್ರ ಸೊಸೆ ಆಗಿ ಬಂದಿದ್ದೆ ದೊಡ್ಡ ಪುಣ್ಯ ಅಂತ ಅನ್ಕೊಳ್ತಾ ಇದ್ದೀನಿ. ಹಂಗಾಗಿ ಅವರು ಯಾವ ಮಾರ್ಗದಲ್ಲಿ ನಮ್ಗೆ ದಾರಿ ಮಾಡ್ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲೇ ನಡಿಬೇಕಂತೀನಿ. ಅವರು ಶಿಸ್ತು ತುಂಬಾ. ಹಂಗಾಗಿ ಅವರು ಶಿಸ್ತಿಂದು, ಆಮೇಲೆ ಅವ್ರ ಮಾತು ಕಡತುಡಿ ಯಾವಾಗ್ಲೂ ಆ ಥರ ನಾವು ಇರ್ಬೇಕಂತ ಆಸೆ ಪಡ್ತೀವಿ. ಅವ್ರು ಯಾವ ದಾರಿలో ನಡೀನ್ ಕೇಳ್ಕೊಟ್ಟಿದ್ದಾರೆ ಅದೇ ದಾರಿಲೇ ನಡಿಬೇಕಂತ ಅನ್ಕೊಂಡಿದ್ವಿ. ತಂದೆಯವರ ನಮಗೆ ಆದರ್ಶಬೇಕು, ಬೇರೆ ಏನಿಲ್ಲದಾಗ. ಈ ತಾಲೂಕು ಮಾಡ್ಲಿಕ್ಕೆ ಅವರೇ ಕಾರಣ. ಈ ತಾಲೂಕಿಗೆ ಯಾರು ಪ್ರಯತ್ನ ಅವರೊಬ್ಬರೇ ಮಾಡಿದಾರೆ. ಉಸ್ಮಸ್ತಿಗೌಡರು ಗೋರ್ಪಡೆ ಹೇಳ್ಕೊಂಡ್ರೆ ನಮ್ಮ ತಾಲೂಕು ಮಾಡೋದು. ಮೊದಲಾಗಿ ಬರೀ ಒಂದು ಇದು ಇತ್ತು, ಹೋಬಳಿ. ನೀವು ಪಕ್ಕದ ಮನೆಯಲ್ಲಿ ಇದ್ದಂಥವ್ರು, ಅವ್ರ ಒಪಿನಿಯನ್, ಅವ್ರನ್ನ ಯಾವ ರೀತಿ ನೀವು ನೋಡಿದ್ರಿ ತುಂಬಾ ವರ್ಷಗಳ ಕಾಲ? ಹಾಲ್ದಾಳ್ ಕೊಟ್ರಪ್ಪನವರು ಒಂದು ನಮ್ಮ ಊರಿಗೆ ಒಂದು ಯಜಮಾನ್ ಇದ್ದಂಗೆ. ಅವ್ರ ಯಜಮಾನ್ ಹೆಂಗಪ್ಪ ಅಂದ್ರೆ ಊರಿನ ಆಡಳಿತ ಹೆಂಗಪ್ಪ ಅಂದ್ರೆ ಅವ್ರಿಂದಲೇ ಒಂದು ಊರಿನ ಆಡಳಿತ ಒಂದು ಪ್ರಕಾರ ನಡೀತಿದ್ದದು. ಆಗಿನ ಟೈಮ್ನೊಳಗೆ ಅಂದ್ರೆ 25 ವರ್ಷಗಟ್ಟಲೆ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಆಮೇಲೆ 25 ವರ್ಷಗಟ್ಟಲೆ ಟಿಎಂಸಿ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ರು. ಈ ಊರಿಗೆ ಹೆಂಗಪ್ಪ ಅಂದ್ರೆ ಹಾಲ್ದಾಳ್ ಕೊಟ್ರಪ್ಪರು ಅಂದ್ರೆ ಒಂದು ದೊಡ್ಡ ವ್ಯಕ್ತಿ. ಒಂದು ಅವ್ರಿಂದ ಊರು ಉದ್ಧಾರ ಆಗಿದ್ದು ಬಹಳ ಒಂದು ಅನುಕೂಲತೆ ಸಾಧ್ಯತೆ. ಒಂದು ಬಹಳ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ಹಾಲ್ದಾಳ್ ಕೊಟ್ರಪ್ಪನವರು ನಮ್ಮ ತಾತನವರು ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ. ಅವರು ನನ್ನ ಜೀವನದ ಅತಿ ಶ್ರೇಷ್ಠ ವ್ಯಕ್ತಿ ಅಂತ ನನ್ನ ಜೀವನದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವ್ರು ಆಯ್ಕೆ ಮಾಡ್ಕೊಂಡ್ರೆ ಅವ್ರ ಜೀವನದ ಶೈಲಿ ಏನಿದೆ ಅದು ನನಗೆ ಜೀವನಕ್ಕೆ ಒಂದು ಮಾದರಿಯಾಗಿ ನಿಂತ್ಕೊಂಡಿದೆ. ಅವ್ರ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಅಥವಾ ಸಾಮಾಜಿಕ ವ್ಯಕ್ತಿ ಆಗಿರ್ಬೋದು, ಅಥವಾ ಅವ್ರ ಕಾಯಕದಲ್ಲಿ ಇರ್ತಕ್ಕಂಥ ಸ್ವಭಾವ. ಅವ್ರು ಬೆಳಿಗ್ಗೆ 6 ಗಂಟೆಗೆ ಅಂಗಡಿಗೆ ಎದ್ದು ಕೆಲಸ ಮಾಡೋರು, ರಾತ್ರಿ 9 ಗಂಟೆವರೆಗೆ ಕೆಲಸ ಮಾಡೋರು. ಇವತ್ತಿಗೆ ಆ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅವ್ರ ವಯಸ್ಸಿನ ಈ ವಯಸ್ಸಿನಲ್ಲಿ ಕೂಡ ಅದನ್ನು ಬಹಳ ಹೆಚ್ಚಿನ ಮುತುವರ್ಜಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗೋರು. ಅವ್ರು ಬಹಳ ದಿವಸಗಳ ಕಾಲ ಅವ್ರ ತೋಟದಲ್ಲಿ ಜೀವನ ಕಳೆದ್ರು. ತೋಟದಲ್ಲಿ ಎಲ್ಲ ವ್ಯವಸಾಯ ಮಾಡಿಸಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಅತಿ ಮುಖ್ಯವಾದ ಜೀವನದಲ್ಲಿ ಅವ್ರದ್ದೊಂದು ಸ್ಪಷ್ಟ ನಿಖರವಾದ ಒಂದು ಮಾಹಿತಿಯನ್ನು ಸಿಕ್ತಂದ್ರೆ, ನಾವೊಂದು ಬಣಜಿಗೆ ಸಂಘ ಅಂತ ಒಂದು ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಅವ್ರು ಮುಂದಾಳತ್ವ ಕೇಳಕ್ ಬಂದ್ವಿ. ಅದನ್ನ ಅವರು ಸಾಗಸಗಟವಾಗಿ ತಿರಸ್ಕಾರ ಮಾಡಿದ್ರು. ನಮ್ಮ ಸಾಮಾಜಿಕ ಪದ್ಧತಿ ಒಳಗೆ ಜಾತಿಗಳನ್ನ ಎಲ್ಲವನ್ನು ಒಂದುಗೂಡಿ ನಾವು ಇಷ್ಟು ದಿವಸ ನಾವು ರಾಜಕೀಯ ಮಾಡಿದ್ವಿ, ನೀವು ಒಂದು ಸಣ್ಣ ಸಣ್ಣ ವಿಭಾಗಗಳನ್ನಾಗಿ ಮಾಡಬೇಡ್ರಿ ಅಂತ ಹೇಳಿದ್ರು. ಇವತ್ತಿನ ಪ್ರಚಲಿತವಾದ ಒಂದು ಸಮಸ್ಯೆ, ಲಿಂಗಾಯತ ಸಮಸ್ಯೆ ಅಂತಕ್ಕಂಥದ್ದಕ್ಕೆ ಅವ್ರ ತದ್ವಿರುದ್ಧವಾದ ಒಂದು ಅಭಿಪ್ರಾಯ ಇತ್ತು ಅವರಲ್ಲಿ. ಇಂಥ ಒಂದು ಸಾಮಾಜಿಕ ಕಳಕಳಿಯಿಂದ ನಮ್ಮ ಅಂಗಡಿ ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದ್ರ ಮೂಲಕ ಅವರು ಎಲ್ಲಾ ಜಾತಿಯರನ್ನು ಸೇರಿಸ್ಕೊಂಡು ನಮ್ಮ ತೇರಿನ ಕೆಲಸಗಳನ್ನು ಮಾಡೋದಾಗ್ಲಿ, ನಮ್ಮ ಊರಿನ ಕೆಲಸಗಳನ್ನು ಮಾಡೋದಾಗ್ಲಿ, ಮದುವೆ ಕೆಲಸಗಳನ್ನು ಮಾಡೋದಾಗ್ಲಿ, ಯಾವ ರಾಜಕಾರಣಿಗಳು ಬಂದ್ರು ಫಸ್ಟ್ ಅಗ್ರಿಮಳಿ ಬಂದ್ರೆ ಹಾಲ್ದಾಳ್ ಕೊಟ್ರಪ್ಪ ಅಂತಕ್ಕಂಥದ್ದು ಒಂದು ವಿಶೇಷ ವ್ಯಕ್ತಿತ್ವವನ್ನು ಕಂಡುಕೊಂಡಿದ್ರು. ಅದರಿಂದ ಅವ್ರ ಬಗ್ಗೆ ಹೇಳಕ್ ನನಗೆ ಬಹಳ ತುಂಬಾ ಹೆಮ್ಮೆ ಇದೆ. ಆಮೇಲೆ ಸಾಕಷ್ಟು ವಿಷಯಗಳಿದೆ ಅವ್ರ ಹತ್ರ. ನಾನು ಅವ್ರ ಜೀವನ ಹುಟ್ಟಿದಾಗಿಂದ ಇದೇ ಮನೆಯಲ್ಲಿ ಬೆಳೆದಿದ್ದೀನಿ. ಅವ್ರ ಜೊತೆಗೆ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀನಿ. ಹೇಳಬೇಕು ಬಂದ್ರೆ ಒಂದು ದಿವಸ ಆದ್ರೂ ಕಡಿಮೆ ಆಗ್ತದೆ. ಸೊ ಅವ್ರು ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ತಂದು ಕೊಟ್ಟು ಹೋಗಿದ್ದಾರೆ ಅಂತ. ದಿವಂಗತ ಹಾಲ್ದಾಳ್ ಕೊಟ್ರಪ್ಪನವರ ಅಳಿಯರವರಾದಂತಹ ಶ್ರೀಯುತ ನಾಲ್ವಾಡ್ ಮೇಶ್ ನಮ್ಮ ಜೊತೆಗಿದ್ದಾರೆ, ಹಾಗೂ ಅವರ ಮಗಳಾದಂತಹ ಶ್ರೀಮತಿ ಗಂಗಮ್ಮನವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ಹಿರಿಯ ಸ್ವತಂತ್ರ ಹೋರಾಟಗಾರರಾದಂತಹ ಹಾಲ್ದಾಳ್ ಕೊಟ್ರಪ್ಪನವರ ಬಗ್ಗೆ ಏನು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಹಾಲ್ದಾಳ್ ಕೊಟ್ರಪ್ಪನವರು ನಮ್ಮ ಮಾವಂದರು. ಅದಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬ ನನ್ನ ತಾಯಿ ತಂದೆಗಿಂತ ಹೆಚ್ಚಾಗಿದ್ದರು. ಅವರಲ್ಲಿ ಒಂದು ಗುಣ ನಾನು ಮೊದಲೇ ಕಂಡದ್ದು ಪ್ರಾಮಾಣಿಕತೆ. ಪ್ರಾಮಾಣಿಕತೆಯಿಂದ ಜೀವನ ಮಾಡಬೇಕು, ಒಂದನೇದು. ಎರಡನೇದು, ಸತ್ಯದಿಂದ ನಾವು ಇದ್ದೇಂದ್ರೆ ನಮ್ಮದು ಸರಿ ಇತ್ತು ಅಂದರೆ ಯಾರಿಗೂ ಹೆದರಬೇಕಾಗಿಲ್ಲ, ಅವ್ರು ಯಾರೇ ಆಗಿರಲಿ. ಅದನ್ನು ಯಾಕೆ ಕಲಿತೆ ನಾನು ಅಂತಂದರೆ, ನಮ್ಮ ಅವರ ಮನೆಗೆ ಬಸವರಾಜೇಶ್ವರಿ ಇದ್ದು MP ಇದ್ಲು ಅವಾಗ. ಆಕೆ ಒಳಗೆ ಬರ್ತೀನಿ ಅಂದ್ಲು. ಬರಬೇಡ, ನೀವು ಬರೋದು ಅವಶ್ಯಕತೆ ಇಲ್ಲ ಅಂತ ಹೇಳಿದವನು. ಅದನ್ನ ದೃಷ್ಟಾಂತ ನೋಡಿಕೊಂಡು ನಾನು HM ಆಗಿದ್ದೆ. ಅವಾಗ ನನ್ನ ಮೇಲೆ ಕೆಲವು ವ್ಯಕ್ತಿಗಳು ಪ್ರಭಾವ ತಂದರು. ಆದರೆ ನಾನು ಅವ್ರಿಗೆ ಕೇಳಲಿಲ್ಲ. ಯಾಕೆಂದರೆ ನನ್ನ ಮಾವರ ಕಲಿಸಿದ ಪಾಠ,
ಅವರು ಸಾಕಷ್ಟು ಒತ್ತಡ ತಂದರು. MLA ಕೂಡ ಒತ್ತಡ ತಂದರು, ಚನ್ನಬಸೇಗೌಡರು ಒತ್ತಡ ತಂದರು. ಅವರು ನಮಗೆ ಹೆದರಲಿಲ್ಲ. ಯಾಕೆ ಅಂತಂದರೆ ನಮ್ಮವರು ನನಗೆ ಕಲಿಸಿದಂಥ ಒಂದು ನೀತಿ, ಅವರಲ್ಲಿ ಇರ್ತಕ್ಕಂಥ ಒಂದು ಈ ಬಡ ಜನರ ಬಗ್ಗೆ ಮಾತ್ರ ಭಾಳ ಕಾಳಜಿ ಇತ್ತು. ನಾನು ಅದರಂತೆ ನನಗೆ ಸಾಧ್ಯ ಆದ ಮಟ್ಟಿಗೆ ಎಷ್ಟು ಸಾಧ್ಯ ಆಯಿತು ಅಷ್ಟು ಬಡ ಹುಡುಗರಿಗೆ ಸಹಾಯ ಮಾಡ್ತಿದ್ದೆ. ಹಲವಾರು ಜನ ಈ ನನ್ನ ಸಹಾಯದಿಂದ BE ಓದಿದ್ದಾರೆ, ಡಿಪ್ಲೊಮಾ ಓದಿದ್ದಾರೆ, BA ಓದಿದ್ದಾರೆ, BCom ಓದಿದ್ದಾರೆ. ಅವರೆಲ್ಲ ಈಗ ನೆನೆಸ್ತಾರೆ. ಯಾಕೆ ಕಾರಣ ಏನು ಅಂದರೆ ನಮ್ಮ ಅವರದ ಕಾರಣ. ಶಿಸ್ತು ಮತ್ತು ಆದರ್ಶ ಜೀವನವನ್ನ ಹತ್ತಿರದಿಂದ ಕಂಡಂತಹ ಇವತ್ತಿನ ಯುವ ರಾಜಕೀಯ ನೇತಾರಾದಂತಹ ಶ್ರೀಯುತ ಹುಡೇದ್ ಗುರುಬಸವರಾಜ ಅಣ್ಣನವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಏನು ಒಪಿನಿಯನ್ ಹೇಳ್ತಾರೆ ಕೇಳಿ. ಶ್ರೀಯುತ ಆಲ್ದಾಲ್ ಕೊಟ್ರಪ್ಪನವರು ನಾನು ನೋಡಿದಂಥ ಪಟ ರಾಷ್ಟ್ರಪ್ರೇಮಿ. ಅವರು ಅನೇಕ ಸ್ವತಂತ್ರ ಹೋರಾಟಗಳ ಒಂದು ಚಳವಳಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪ್ ಮೂಡಿಸಿದಂಥ ವ್ಯಕ್ತಿಯನ್ನು ನಾನು ನೋಡಿದ್ದೀನಿ. ಅವ್ರು ನಾನು ನೋಡಿದ್ರೆ ನನ್ನ ಸೌಭಾಗ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಅವರು ಅಗರಿಮಳೆ ತಾಲೂಕಿಗೆ ಮಾಡಿರೋದ್ರಿಂದ ನಮ್ಮ ನಾಡಿನ ಅಥವಾ ನಮ್ಮ ಅಗರಿಮಳೆ ತಾಲೂಕಿನ ಗಾಂಧಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಮನೋಭಾವನೆ. ಯಾಕಂದ್ರೆ ಅವರಿಗೆ ಅನೇಕ ಅಭಿವೃದ್ಧಿ ಬಗ್ಗೆ ಚಿಂತನೆಗಳಿದ್ವು. ತಾಲೂಕು ಮಾಡಬೇಕು, ನೀರಾವರಿ ಯೋಜನೆಗಳನ್ನು ಮಾಡಬೇಕು ಅಂತಂದೇಳಿ. ಆ ನಿಟ್ಟಿನಲ್ಲಿ ನಮಗೆ 1980 ಮತ್ತು 82ರಲ್ಲಿ ನಮಗೆ ತಾಲೂಕು ಘೋಷಣೆ ಮಾಡಿಸಿದ್ರು. ಆಗಿನ ಮಂತ್ರಿಗಳನ್ನ ಮುಂಗೈ ಹಿಡಿದು ಕರ್ಕೊಂಬಂದು ಕೆಲಸ ಮಾಡುವಂತ ಚಾತ್ರ ಅವ್ರ ಹತ್ರ ಇತ್ತು. ಆ ಕಾರಣಕ್ಕಾಗಿನೇ ಅವ್ರನ್ನ ಬಹಳ ಜನ ನಿಷ್ಠವಾಗಿ ನೇರವಾಗಿ ನುಡಿಯುವಂತ ವ್ಯಕ್ತಿ ಅಂತಂದೇಳಿ ಬಹಳ ಜನ ಅವ್ರನ್ನ ಧಿಕ್ಕಾರ ಮಾಡಿದ್ದು ನಾನು ನೋಡಿದ್ದೀನಿ. ಆದ್ರೆ ಯಾವುದಕ್ಕೂ ಎದುರುಗೊಂಡದೆ ಅನೇಕ ಅಧಿಕಾರಿಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡು, ಜಿಲ್ಲಾಧಿಕಾರಿಗಳು ಇರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಇವ್ರ ಮೇಲೆ ಅಪಾರವಾದ ಒಂದು ಗೌರವ ಇಟ್ಟುಕೊಂಡು ಅವರು ತಮ್ಮ ಏನೇ ಕೆಲಸಗಳ ಒತ್ತಡವನ್ನು ಇಲ್ಲಿ ಬಂದು ಇವ್ರ ಜೊತೆಗೆ ಚರ್ಚೆ ಮಾಡಿ ಕೆಲಸ ಮಾಡ್ತಾ ಇದ್ರು. ಅದೇ ರೀತಿ ಅವರು ಆರ್ಥಿಕ ರಂಗದ ವಿಚಾರಣೆಯನ್ನು ನೋಡಿದಾಗ ಅವರಿಗೆ ಸಹಕಾರಿ ವಲಯ ಆರ್ಥಿಕ ರಂಗನ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮಾಡುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ಅನೇಕ ಸಹಕಾರಿ ರಂಗಗಳನ್ನು ಇಲ್ಲಿ ಕಟ್ಟಿದ್ರು. ಅದಕ್ಕೆ ಉದಾಹರಣೆ ಇವತ್ತು PNB ಬ್ಯಾಂಕ್ ಇರ್ಬೋದು, TFSMS ಇರ್ಬೋದು, RSSN ಇರ್ಬೋದು, APMC ಇರ್ಬೋದು, ಎಲ್ಲಾ ಕೆಲಸಗಳನ್ನು ಅವ್ರು ಮಾಡಿದ್ರು ಅನ್ನೋದಕ್ಕೆ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತದೆ. ಹಾಗೆ ನೇರ ಮತ್ತು ನಿಷ್ಠುರ ರಾಜಕಾರಣಿ ಆಗಿರೋದ್ರಿಂದ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಅವರು ಪ್ರಭಾವ ಬೀರಿರೋದ್ರಿಂದ ನಾನು ಕೂಡ ಇವತ್ತಿಗೂ ಆಲ್ದಾಲ್ ಕೊಟ್ರಪ್ಪನವರ ಅಭಿಮಾನಿಯಾಗಿ ನಾನಿವತ್ತು ಅದನ್ನ ಮುಂದುವರಿಸ್ತಾ ಇದ್ದೀನಿ. ನಾನು ಎಲ್ಲಿ ಕೇಳಿದ್ರು, ನಾನು ಇವತ್ತು ಯಾರಾದ್ರೂ ಏನಾದ್ರು ಕೇಳಿದ್ರೆ ನಾನು ಆಲ್ದಾಲ್ ಕೊಟ್ರಪ್ಪನವರ ಅನುಯಾಯಿ, ಅವ್ರು ಹೆಂಗ್ ನಡ್ಕೊಂಡಿದ್ದಾರೆ ಹಂಗೆ ನಡ್ಕೋಬೇಕಂತ ನನ್ನ ಭಾವನೆ ಇದೆ ಅಂತಂದು ನಾನು ಹೇಳ್ತಾ ನನಗೆ ಇವತ್ತು ಬಹಳ ಖುಷಿ ಆಯ್ತು. ಇವತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಕೇಳಲಿಕ್ಕೆ ತುಂಬಾ ಧನ್ಯವಾದಗಳು ಸನ್ಮಾನ್ಯ ಜಗದೀಶ್ ಅವರಿಗೆ ಮತ್ತು ಪ್ರಶಾಂತ್ ಅವರಿಗೆ ಅಂತ ಹೇಳ್ತಾ ನಾನು. ಈಗ ಆಲ್ದಾಲ್ ಕೊಟ್ರಪ್ಪನವರ ಮಗಳಾದಂತಹ ಶ್ರೀಮತಿ ಗಂಗಮ್ಮರವರು ಅವರ ತಂದೆಯವರ ಕುರಿತಾಗಿ 4 ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬಸವಣ್ಣನ ತತ್ವದವರು, ಕಾಯಕವೇ ಕೈಲಾಸ ಅಂತದ್ದು. ಆಮೇಲೆ ನೇರವಾಗಿ ಮಾತಾಡ್ಬೇಕು, ನಿಷ್ಠುರವಾದಿಗಳು ಅವರು. ನನಗೆ ಅವ್ರ ಮಗಳಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಎಲ್ಲೇ ಹೋಗ್ರಿ ನೀವು ಆಲ್ದಾಲ್ ಕೊಟ್ರಪ್ಪನ ಮಗಳಲ್ಲ ಅಂತಾನೆ ಗೊತ್ತು ಹಿಡಿತಾರೆ ಹೊತ್ತು ನನಗೆ ಬೇರೆ ಏನಂತ ನಮ್ಗೆ ಗುರ್ಸಲ್ಲ. ಅವ್ರ ಸರಳ ಜೀವನ ನನಗೆ ಬಹಳ ಇಷ್ಟ. ಅವ್ರು ಕೊನಿತನ ಅದೇ ರಬ್ಬರ್ ಚಪ್ಪಲಿನ ಹಾಕೊಂಡ್ರು, ಖಾದಿ ಬಟ್ಟೆನ ಹಾಕೊಂಡ್ರು, ಒಂದ್ ಮನೆ ಒಂದು ಬಂಗಾರ ಮುತ್ತು ಏನು ಹಾಕೊಳ್ಳಿಲ್ಲ. ಅವ್ರ ತರನೇ ನಾವು ಇರ್ಬೇಕಂತಾನೆ ನನ್ಗೆ ಇಷ್ಟ ಇರೋದು. ಧನ್ಯವಾದ. ಹಿರಿಯ ವ್ಯಕ್ತಿಗಳು ನಮಗೆ ಆದರ್ಶವನ್ನ ಹೊಂದಬೇಕು. ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ಅವರು ಸನ್ಮಾನವನ್ನೇ ಸ್ವೀಕಾರ ಮಾಡಲೇ ಇಲ್ಲ. ಬರಗಾಲ ಇದ್ದಿದ್ರಿಂದ ರೈತರ ಪರಿಸ್ಥಿತಿ ತುಂಬಾ ಕಠಿಣವಾಗಿದ್ದಂತಹ ಸಂದರ್ಭದಲ್ಲಿ ಎಷ್ಟೋ ಜನಪ್ರತಿನಿಧಿಗಳು ಬಂದು ತಾವು ಸನ್ಮಾನವನ್ನು ಸ್ವೀಕರಿಸಬೇಕು ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅವರು ಎಂದೂ ಕೂಡ ನೇರವಾಗಿ ಸನ್ಮಾನವನ್ನು ಕೂಡ ಅವರು ತಿರಸ್ಕಾರ ಮಾಡಿದ್ರು. ಸರ್ಕಾರದ ಯಾವುದೇ ಮಾಶಾಸನಗಳಾಗಿರ್ಬೋದು, ಯಾವುದೇ ಬೆನಿಫಿಟ್ಸ್ ಗಳಾಗಿರ್ಬೋದು, ಇವತ್ತು ನಾವು ನೋಡ್ತೀವಿ ಎಷ್ಟೆಲ್ಲಾ ಬೆನಿಫಿಟ್ಸ್ ಗೋಸ್ಕರ ಎಲ್ಲರೂ ಹೋರಾಟ ಮಾಡ್ತಾ ಹೋಗ್ತಾರೆ. ಆದ್ರೆ ಸ್ವತಂತ್ರ ಹೋರಾಟಗಾರರ ಹೆಸರಲ್ಲಿ ನೀಡುವಂತಹ ಯಾವುದೇ ಬೆನಿಫಿಟ್ಸ್ ಗಳನ್ನ ಅವರು ಸಾರಾಸಗಟಾಗಿ ನಿರಾಕರಿಸಿದ್ರು. ಅದೇ ಪದ್ಧತಿಯನ್ನ, ಅವರ ಸಂಸ್ಕಾರವನ್ನ, ಅವರ ಸಾಮಾಜಿಕ ಜೀವನವನ್ನ ಅವರ ಮಕ್ಕಳಾದಂತಹ ಆಲ್ದಾಲ್ ವಿಜಯಕುಮಾರ್ ಅವರು ಕೂಡ ಇವಾಗ ಪುರಸಭೆಯ ಸದಸ್ಯರಾಗಿದ್ದಾರೆ. ಅದೇ ಸಾಮಾಜಿಕ ಜೀವನವನ್ನ, ಶಿಸ್ತನ್ನ ರೂಢಿಸಿಕೊಂಡು ಇವತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರಿಗೆ ಇನ್ನೂ ಯಶಸ್ಸು ಸಿಗಲಿ. ಇಂತಹ ಹಿರಿಯ ಹೋರಾಟಗಾರರು ಆಲ್ದಾಲ್ ಕೊಟ್ರಪ್ಪನವರ ಓಡಾಡಿದಂತಹ ಜಾಗದಲ್ಲಿ, ವಾಸ ಮಾಡಿದಂತಹ ಜಾಗದಲ್ಲಿ ನಾವು ಇವತ್ತು ನಿಂತಿದ್ದೀವಿ ಅನ್ನುವಂಥದ್ದೇ ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ಯುವ ಬ್ರಿಗೇಡ್ ಇವರನ್ನ ಸ್ಮರಿಸುವ ಮುಖಾಂತರ
ಆಗಸ್ಟ್ 15 ವಿನೂತನವಾಗಿ ಆಚರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಎಲ್ಲ ಕುಟುಂಬ ಸದಸ್ಯರಿಗೂ ಒಳ್ಳೆಯದಾಗಲಿ. ಅವರ ಆದರ್ಶಗಳು, ತತ್ವಗಳು, ಸಿದ್ಧಾಂತಗಳು ಇಂದಿನ ಎಲ್ಲ ಯುವ ಪೀಳಿಗೆಗೆ ನಿಜಕ್ಕೂ ಮಾದರಿಯಾಗಲಿ ಎನ್ನುವಂತಹ ಭರವಸೆಯೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು